ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷ್ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾತಾಡ್ತಿರುವ ವಿಚಾರ ಬಹಳ ಪ್ರಮುಖವಾದದ್ದು ಹಾಗೂ ಬಹಳ ಪ್ರಬುದ್ಧವಾದದ್ದು. ಇತ್ತೀಚೆಗೆ ಅಂದ್ರೆ ಆಗಸ್ಟ್ 27ನೇ ತಾರೀಕು KS ಪ್ರಿಲಿಮ್ಸ್ ಅಂದ್ರೆ ಪೂರ್ವಭಾವಿ ಪರೀಕ್ಷೆ ನಡೆದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಡೆಡಿಕೇಶನ್ ಈ ಎಕ್ಸಾಮ್ಸ್ಗಳಲ್ಲಿರುತ್ತೆ. ಹಾಗೆ ನನ್ನಂತೆ ಕೂಡ ಸುಮಾರು ಜನ ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಹಳ್ಳಿಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಈ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ. ಇತ್ತೀಚೆಗೆ ಎಲ್ಲರಲ್ಲೂ ಕೇಳಿ ಬರ್ತಿರುವ ನೋವಿನ ಧ್ವನಿ ಏನು ಅಂತಂದ್ರೆ, ಆಂಗ್ಲ ಭಾಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕನ್ನಡಕ್ಕೆ ಸರಿಯಾದ ರೀತಿಯಲ್ಲಿ ಅನುವಾದ ಆಗಿಲ್ಲ ಎಂದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿದೆ. ಅವ್ರಿಗೆ ಪ್ರಶ್ನೆಗಳು ಸರಿಯಾದ ರೀತಿ ಅರ್ಥ ಆಗದೆ ಇರೋ ಕಾರಣ ಉತ್ತರಗಳನ್ನ ಸರಿಯಾದ ರೀತಿಯಲ್ಲಿ ನೀಡೋದಕ್ಕಾಗಿಲ್ಲ. ನನಗೆ ಗೊತ್ತಿರೋ ಹಾಗೆ ದಿಸ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್. ಅಂದ್ರೆ ನನಗೆ ಬಹಳಷ್ಟು ಜನ ಸ್ನೇಹಿತರುಗಳಿದ್ದಾರೆ. ಬಹಳಷ್ಟು ಜನ ಸ್ನೇಹಿತರು ಕೂಡ ಈ ವರ್ಷ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ. ಸುಮಾರು ವರ್ಷಗಳ ಪರಿಶ್ರಮದಿಂದ ಕೆಲವರು ಹುದ್ದೆಯಲ್ಲಿ ಕೂಡ ಇದ್ದಾರೆ. ಇನ್ನಷ್ಟು ಜನ ಪ್ರಿಪರೇಷನ್ಸ್ ಅಲ್ಲಿ 6-7 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ನಮ್ಮ ಸುತ್ತಮುತ್ತ ಇದ್ದಾರೆ. ನಾವು ಇದನ್ನ ಸಾಧ್ಯವಾದಷ್ಟು ಪುಷ್ ಮಾಡೋಣ, ಹೈಯರ್ ಆಗುವ ರೀಚ್ ಆಗುವ